ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಸದ ರಾಶಿ ಧಗಧಗನೆ ಹೊತ್ತಿ ಉರಿದು ಬೆಂಕಿ ನಡುವೆ ದಟ್ಟ ಹೊಗೆ ಆವರಿಸಿದ ಘಟನೆ ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ಗೊಲ್ಲಹಳ್ಳಿ ಬಳಿ ನಡೆದಿದೆ. ಸುತ್ತಲೂ ಜನವಸತಿ ಪ್ರದೇಶ ಹಿನ್ನೆಲೆ ಆತಂಕದ ಮಧ್ಯೆ ಸ್ಥಳೀಯರು ಜಮಾಯಿಸಿದ್ರು. ಸ್ಥಳಕ್ಕೆ ಆಗಮಿಸಿದಂತಹ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದ್ದಾರೆ. ರಸ್ತೆಯಲ್ಲಿ ಕೆಟ್ಟು ನಿಂತ ಕಾರಿನಿಂದಾಗಿ ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ನೆಲಮಂಗಲದ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಕಿಲೋಮೀಟರ್ ಗಟ್ಟಲೆ ಜಾಮ್ ಸಂಭವಿಸಿದೆ. ಅರಿಶಿನಕುಂಟೆಯಿಂದ ಮಾಕ್ಲಿವರೆಗೂ ಟ್ರಾಫಿಕ್ ಜಾಮ್ ಹಿನ್ನೆಲೆ ವಾಹನ ಸವಾರರು ಪರದಾಟವನ್ನು ನಡೆಸಿದ್ರು. ಟ್ರಾಫಿಕ್ ನಿಯಂತ್ರಿಸುವುದಕ್ಕೆ ಸಂಚಾರಿ ಪೊಲೀಸರು ಹರಸಾಹಸಪಟ್ಟರು. ಬೆಂಗಳೂರು ಹೊರವಲಯದ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಬಿಸಿಲಿನಲ್ಲಿ ಪ್ರಾಣಿಗಳನ್ನು ತಣಿಸೋದಕ್ಕೆ ಝೂ ಸಿಬ್ಬಂದಿ ಹೊಸ ರೀತಿಯ ಯೋಜನೆ ಕೈಗೊಂಡಿದ್ದಾರೆ. ಪ್ರಾಣಿಗಳಿಗೆ ಎಳ್ನೀರು, ವಿಶೇಷ ಹಣ್ಣು ಮತ್ತು ತರಕಾರಿ ಬಳಸಿ ಲಾಲಿಪಾಪ್ ಮತ್ತು ಐಸ್ ಕ್ಯಾಂಡಿ ರೂಪದಲ್ಲಿ ತಂಪಾದ ಆಹಾರ ನೀಡಲಾಗ್ತಾ ಇದೆ. ಬಿಸಿಲಿನ ತಾಪ ಮತ್ತು ಬಾಯಾರಿಕೆಯಿಂದ ರಕ್ಷಿಸುವುದಕ್ಕೆ ಹೊಸ ಪ್ಲಾನ್ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ನಗರದ ಮಯೂರ ವೃತ್ತದಲ್ಲಿನ ಬಿಜೆಪಿ ಸೇವಾ ಸೌಧ ಕಚೇರಿಯಲ್ಲಿ ರಂಜಾನ್ ಪ್ರಯುಕ್ತ ಮುಸ್ಲಿಂ ಕುಟುಂಬಗಳಿಗೆ ದಿನಸಿ ಕಿಟ್ ವಿತರಣೆ ಮಾಡಲಾಗಿದೆ. ಸೀಗಲ್ ರಾಮಚಂದ್ರಗೌಡ ರಂಜಾನ್ ಕಿಟ್ ವಿತರಿಸಿದ್ರು. ಸುಮಾರು 1,000ಕ್ಕೂ ಅಧಿಕ ಕಿಟ್ ವಿತರಣೆ ಮಾಡಿದ್ದು ಒಟ್ಟು 9 ಪದಾರ್ಥಗಳ ಕಿಟ್ ವಿತರಣೆ ಮಾಡಿದ್ದಾರೆ. ಈ ವೇಳೆ ರಂಜಾನ್ ಕಿಟ್ಗಳಿಗೆ ಜನರು ಮುಗಿಬಿದ್ದಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಉದ್ವಿಗ್ನತೆಯಿಂದ ಪೆಟ್ರೋಲ್ ಹಾಗೂ ಡೀಸೆಲ್ ಕೊರತೆ ಉಂಟಾಗಬಹುದು ಅನ್ನುವಂತಹ ವದಂತಿ ಹೆಚ್ಚಾಗ್ತಾ ಇದೆ. ಆದ್ದರಿಂದ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಹಾಗೂ ದಾಂಡೇಲಿ ಪಟ್ಟಣಗಳಲ್ಲಿ ಪೆಟ್ರೋಲ್ ಬಂಕ್ಗಳ ಬಳಿ ಜನ ಮುಗಿ ಬಿದ್ದಿದ್ದಾರೆ. ಪೆಟ್ರೋಲ್ ಡೀಸೆಲ್ ಸಿಗೋದಿಲ್ಲ ಅಂತ ಹೇಳಿ ಬಂಕ್ಗಳಿಗೆ ಬಾಟಲ್ ಕ್ಯಾನ್ ಅನ್ನು ಹಿಡಿದು ಕ್ಯೂ ನಿಲ್ತಾ ಇದ್ದಾರೆ. ಇಂಧನ ಕೊರತೆ ಇಲ್ಲ ಅಂತ ಪೆಟ್ರೋಲ್ ಬಂಕ್ ಮಾಲೀಕರು ಹೇಳಿದ್ರೂ ಕೂಡ ಸಾಲುಗಟ್ಟಿ ನಿಂತು ಪೆಟ್ರೋಲ್ ಅನ್ನು ತುಂಬಿಸ್ಕೊಳ್ತಾ ಇದ್ದಾರೆ. ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಜಂಟಿ ದಾಳಿಯಿಂದ ದುಬೈನಲ್ಲಿ ಸಿಲುಕಿದ್ದಂತಹ ಕನ್ನಡಿಗರನ್ನು ವಾಪಸ್ ಕರೆತರಲಾಗಿದೆ. ದಿನಕ್ಕೆ 1 ಅಥವಾ 2 ವಿಮಾನಗಳು ದುಬೈ ಮತ್ತು ಅಬುಧಾಬಿಯಿಂದ ಬೆಂಗಳೂರಿಗೆ ಟೇಕ್ ಆಫ್ ಆಗ್ತಿವೆ. ತವರಿಗೆ ಬರುವುದಕ್ಕೆ ತಾಮುಂದು ಅಂತ ಪ್ರಯಾಣಿಕರು ಮುಗಿಬೀಳ್ತಾ ಇದ್ದಾರೆ. ರಾತ್ರಿ 6ನೇ ವಿಮಾನದಲ್ಲಿ 200 ಮಂದಿ ತಾಯ್ನಾಡಿಗೆ ಬಂದಿಳಿದಿದ್ದಾರೆ. ದೇವನಹಳ್ಳಿ ಏರ್ಪೋರ್ಟ್ಗೆ ಕನ್ನಡಿಗರ ಆಗಮನ ಆಗಿದೆ. ಇನ್ನು ದುಬೈನಿಂದ ಸುರಕ್ಷಿತವಾಗಿ ಬಂದಂತಹ ಗ್ಯಾರಂಟಿ ಯೋಜನೆಗಳ ಉಪಾಧ್ಯಕ್ಷೆ ಪುಷ್ಪಾ ಅಮರನಾಥ್ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ಗೆ ಬರ್ತಾ ಇದ್ದಂತೆ ಅಭಿಮಾನಿಗಳು ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ಕೇಕ್ ಅನ್ನು ಕತ್ತರಿಸಿ ಕಾರ್ಯಕರ್ತರಿಗೆ ಪುಷ್ಪಾ ಅಮರನಾಥ್ ಸಿಹಿಯನ್ನ ತಿಳಿಸಿದ್ರು. ಪುಷ್ಪಾ ಅಮರನಾಥ್ಗೆ ಕಾರ್ಯಕರ್ತರು, ಸ್ನೇಹಿತರು, ಅಭಿಮಾನಿಗಳು ಶುಭಾಶಯವನ್ನು ಕೋರಿದರು. ಇರಾನ್, ಇಸ್ರೇಲ್ ಮತ್ತು ಯುಎಸ್ ಮತ್ತು ಉಕ್ರೇನ್ ರಷ್ಯಾ ಯುದ್ಧಗಳ ಮಧ್ಯೆ ಜಾಗತಿಕ ಶಾಂತಿಗೆ ಭಾರತದ ಬದ್ಧತೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಒತ್ತಿ ಹೇಳಿದ್ದಾರೆ. ಮಿಲಿಟರಿ ಸಂಘರ್ಷಗಳು ಯಾವುದೇ ಸಮಸ್ಯೆಗೆ ಪರಿಹಾರವಲ್ಲ ಅಂತ ಪ್ರಧಾನಿ ಮೋದಿ ಹೇಳಿದ್ದು, ಮಿಲಿಟರಿ ಕಾರ್ಯಾಚರಣೆಗಳ ಬದಲು ರಾಜತಾಂತ್ರಿಕತೆಯ ಮೂಲಕ ಸಂಘರ್ಷಗಳನ್ನು ಪರಿಹರಿಸಿಕೊಳ್ಳಬೇಕು ಅಂತ ಎಂದಿದ್ದಾರೆ. ಫಿನ್ಲೆಂಡ್ ಅಧ್ಯಕ್ಷ ಅಲೆಕ್ಸಾಂಡರ್ ಸ್ಟಬ್ ಅವರೊಂದಿಗಿನ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಪ್ರಧಾನಿ ಮೋದಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಸ್ರೇಲ್ ಅಮೆರಿಕ ಜಂಟಿ ದಾಳಿಯಿಂದ ಇರಾನ್ನಲ್ಲಿ ಸಾವಿನ ಸಂಖ್ಯೆ 1,230ಕ್ಕೆ ಏರಿಕೆಯಾಗಿದೆ. 6ನೇ ದಿನದ ಮಧ್ಯಪ್ರಾಚ್ಯ ಯುದ್ಧದಲ್ಲಿ ರಕ್ತದೋಕುಳಿಗೆ ನಡೀತಾ ಇದೆ. ಸಾವಿನ ಸಂಖ್ಯೆಯನ್ನು ಇರಾನ್ನ ತಸ್ನಿಮ್ ಸುದ್ದಿ ಸಂಸ್ಥೆ ಮಾಹಿತಿಯನ್ನು ಹಂಚಿಕೊಂಡಿದೆ. ಇರಾನ್ನ 2 ಡ್ರೋನ್ಗಳು ಅಜರ್ಬೈಜಾನ್ನ ವಿಮಾನ ನಿಲ್ದಾಣಕ್ಕೆ ಡಿಕ್ಕಿ ಹೊಡೆದಿವೆ. ಒಂದು ಡ್ರೋನ್ ನಕಿಚವನ್ ವಿಮಾನ ನಿಲ್ದಾಣದ ಟರ್ಮಿನಲ್ ಕಟ್ಟಡದ ಮೇಲೆ ಬಿದ್ದರೆ ಮತ್ತೊಂದು ಡ್ರೋನ್ ಶೇಖರಾಬಾದ್ ಗ್ರಾಮದ ಶಾಲಾ ಕಟ್ಟಡದ ಬಳಿ ಬಿದ್ದಿದೆ. ವಿಮಾನ ನಿಲ್ದಾಣಕ್ಕೆ ಹಾನಿಯಾಗಿದೆ ಮತ್ತು 2 ನಾಗರಿಕರು ಗಾಯಗೊಂಡಿದ್ದಾರೆ. ಇರಾನ್ ಕೋರ್ರಾ ಮರ್ಷರ್ ಈ 4 ಎಂಬ ಭಾರೀ ಕ್ಷಿಪಣಿಯನ್ನು ಮುಂಜಾನೆ ಇಸ್ರೇಲ್ ಪ್ರದೇಶದ ಕಡೆಗೆ ಉಡಾಯಿಸಿದೆ ಅಂತ ಇರಾನ್ ಮಾಧ್ಯಮ ವರದಿಯನ್ನು ಮಾಡಿದೆ. ಈ ಕ್ಷಿಪಣಿ 1 ಟನ್ ತೂಕದ ಸಿಡಿ ತಲೆಯನ್ನು ಹೊಂದಿದ್ದು ಅಂದಾಜು 2,000 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ. ಇದು ನೇರ ಮಿಲಿಟರಿ ಮುಖಾಮುಖಿಯ 6ನೇ ದಿನವಾಗಿದ್ದು ಇನ್ನೂ ಯುದ್ಧ ನಿಲ್ಲುವ ಲಕ್ಷಣಗಳು ಕಾಣಸಿಗ್ತಾ ಇಲ್ಲ.
ಇದುವರೆಗೂ ಇಸ್ರೇಲ್, ಇರಾನ್, ಅಮೆರಿಕ ನಡುವಿನ ಸಂಘರ್ಷ ಕೇವಲ ಮಧ್ಯಪ್ರಾಚ್ಯಕ್ಕೆ ಸೀಮಿತವಾಗಿತ್ತು. ಆದ್ರೀಗ ಇಡೀ ವಿಶ್ವವೇ ಬೆಚ್ಚಿ ಬೀಳುವಂತಾಗಿದೆ. ಭಾರತದ ಹಿಂದೂ ಮಹಾಸಾಗರದಲ್ಲಿಯೇ ಘನಘೋರ ದಾಳಿ ನಡೆದು ಹೋಗಿದೆ. ಇಡೀ ಭಾರತಕ್ಕೆ ಗಡಗಡ ಅಂತ ನಡುಗುವಂತೆ ಮಾಡಿದೆ. ಭಾರತದಲ್ಲಿ ನಡೆದ ಬೃಹತ್ ನೌಕಾ ಸಮರಾಭ್ಯಾಸದಲ್ಲಿ ಭಾಗವಹಿಸಿ ತನ್ನ ತಾಯ್ನಾಡಿಗೆ ವಾಪಸ್ ಹೋಗ್ತಾ ಇದ್ದಂತಹ ಇರಾನ್ ದೇಶದ ಯುದ್ಧ ನೌಕೆಯೊಂದನ್ನ ಅಮೆರಿಕದ ಸಬ್ ಮರೀನ್ ಭೀಕರವಾಗಿ ಹೊಡೆದು ಉರುಳಿಸಿದೆ. ಇಸ್ರೇಲ್ ದಾಳಿಯಿಂದ ಇರಾನ್ ರಾಜಧಾನಿ ತೆಹರಾನ್ನಲ್ಲಿ ಈ ಫುಟ್ಬಾಲ್ ಸ್ಟೇಡಿಯಂ ಧ್ವಂಸವಾಗಿದೆ. ಆಜಾದಿ ಕ್ರೀಡಾಂಗಣ ಇರಾನ್ನ ಅತಿದೊಡ್ಡ ಮತ್ತು ಅತ್ಯಂತ ಪ್ರಸಿದ್ಧ ಫುಟ್ಬಾಲ್ ಸ್ಟೇಡಿಯಂ ಇದು. ಇದನ್ನೇ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಲಾಗಿದೆ ಇಸ್ರೇಲ್ನಿಂದ. ಇನ್ನು ಅಜರ್ಬೈಜಾನ್ ಮೇಲೆ ಮೊದಲ ಬಾರಿಗೆ ಇರಾನ್ ಡ್ರೋನ್ ದಾಳಿ ಮಾಡಿದ್ದು ಏರ್ಪೋರ್ಟ್ ಧ್ವಂಸವಾಗಿದೆ. ಹಿಂದೂ ಮಹಾಸಾಗರದಲ್ಲಿ ಅಮೆರಿಕದ ಜಲಾಂತರ್ಗಾಮಿ ಇರಾನ್ನ ಯುದ್ಧ ನೌಕೆಯೊಂದನ್ನು ಹೊಡೆದು ಉರುಳಿಸಿದ್ದು, ಈ ದಾಳಿಯಲ್ಲಿ 87 ಮಂದಿ ಸಾವನ್ನಪ್ಪಿದ್ದಾರೆ, 61 ಮಂದಿ ನಾಪತ್ತೆಯಾಗಿದ್ದಾರೆ. ಇರಾನ್ ರಾಜಧಾನಿ ತೆಹರಾನ್ ಪೀಸ್ ಆಗಿದೆ. ಹಲವಾರು ಕಟ್ಟಡಗಳು ಸಂಪೂರ್ಣವಾಗಿ ನಾಶವಾಗಿ ಅವಶೇಷಗಳಾಗಿ ಮಾರ್ಪಟ್ಟಿವೆ. ಹಲವು ಜನರು ಬೀದಿ ಪಾಲಾಗಿದ್ದು ಅಲೆದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಇರಾನ್ ಮೇಲಿನ ದಾಳಿಯನ್ನ ಖಂಡಿಸಿ ಪ್ರತಿಭಟಿಸಿದ ಮಾಜಿ ಸೈನಿಕನ ಕೈ ಮುರಿದ ಘಟನೆ ಅಮೆರಿಕದಲ್ಲಿ ನಡೆದಿದೆ. ಸಶಸ್ತ್ರ ಪಡೆಗಳ ಕುರಿತಾದ ಅಮೆರಿಕ ಕಾಂಗ್ರೆಸ್ ಸಭೆ ಮಾಡ್ತಾ ಇತ್ತು. ಈ ವೇಳೆ ಮಾಜಿ ಸೇನಾಧಿಕಾರಿ ಬ್ರಿಯಾನ್ ಮೆಕ್ಗಿನ್ನಿಸ್ ಎಂಬುವವರು ಅಮೆರಿಕ ಇಸ್ರೇಲ್ ದಾಳಿಯನ್ನ ಖಂಡಿಸಿ ಪ್ರತಿಭಟನೆ ಮಾಡಿದ್ದಾರೆ. ಅವರನ್ನ ಸಭೆಯಿಂದ ಬಲವಂತವಾಗಿ ಹೊರಹಾಕಿದಾಗ ಕೈ ಮುರಿದಿದೆ.